ಅದು ಸುಮಾರು 75 ವರ್ಷಗಳ ಇತಿಹಾಸವುಳ್ಳ ಶಾಲೆ. ಈಗ ಶಾಲೆಯಲ್ಲಿ ಕೇವಲ 13 ಜನ ಮಕ್ಕಳು ಮಾತ್ರ ಇದ್ದಾರೆ. ಹೌದು, ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗಿನ ಎಲ್ಲಾ ಮಕ್ಕಳು ಇದ್ದಾರೆ. 1ನೇ ಕ್ಲಾಸ್ ಓದೋರು 5ನೇ ಕ್ಲಾಸ್ ಪಾಠ ಕೇಳಬೇಕು. 5ನೇ ಕ್ಲಾಸ್ ಓದ ಮಕ್ಕಳು 1ನೇ ಕ್ಲಾಸ್ ಪಾಠ ಕೇಳಬೇಕು. ಯಾಕಂದ್ರೆ ಇಲ್ಲಿರೋದು ಒಂದೇ ಒಂದು ಕೊಠಡಿ. 75 ವರ್ಷ ಇತಿಹಾಸವಿರೋ ಶಾಲೆಯಲ್ಲಿ ಈಗ ಇರೋದು ಕೇವಲ 13 ಮಕ್ಕಳು. ಒಂದು ಕೊಠಡಿಯಲ್ಲೇ ಎಲ್ಲರಿಗೂ ಪಾಠ ಮಾಡಬೇಕು. ಇಬ್ಬರು ಶಿಕ್ಷಕರು ಅಲ್ಲೇ ಕೂರಬೇಕು. 150ರಿಂದ 170 ಮನೆಗಳಿರೋ ಈ ಗ್ರಾಮದಲ್ಲಿ ಪಕ್ಕದೂರಿನ ಸರ್ಕಾರಿ ಶಾಲೆಗೆ ಹೋಗೋದೇ ಹೆಚ್ಚು. ಕಾರಣ ಕೊಠಡಿ ಕೊರತೆ. ಗ್ರಾಮಸ್ಥರು 2 ಕೊಠಡಿಗಾಗಿ 5 ವರ್ಷದಿಂದ ಹೋರಾಡ್ತಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಏನೂ ಆಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಪಾಠ ಕೇಳಲು ಸರ್ಕಾರ ಕೊಠಡಿ ಭಾಗ್ಯ ಕೊಡಲಿ ಅಂತ ಇಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರ ಸಭೆ ಸಮಾರಂಭಗಳಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದಿದ್ದೇವೆ ಅಂತ ಮೇಲಿಂದ ಮೇಲೆ ಹೇಳ್ತಾನೆ ಇರುವಂಥದ್ದು. ಆದರೆ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಭಯದ ರಹಿತವಾಗಿರುವಂಥ ಶಿಕ್ಷಣದ ಗ್ಯಾರಂಟಿಯನ್ನು ಸರ್ಕಾರ ಕೊಡಬೇಕಾಗಿರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ಲಹಳ್ಳಿ ಗ್ರಾಮದಲ್ಲಿ 1ರಿಂದ 5ನೇ ತರಗತಿಯ 13 ಜನ ಮಕ್ಕಳು ಪ್ರತಿನಿತ್ಯ ಆತಂಕದಲ್ಲೇ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಒಂದೇ ಒಂದು ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯವರ 13 ಜನ ಮಕ್ಕಳು ಪಾಠ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಆ ಶಾಲೆಯ ಮುಂಭಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ಲಹಳ್ಳಿ ಗ್ರಾಮದ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅಂತಂದರೆ 1ರಿಂದ 5ನೇ ತರಗತಿಯ ಈ ಶಾಲೆಯಲ್ಲಿ 13 ಜನ ಮಕ್ಕಳು ಇರುವಂಥದ್ದು. 1 to 5th ಅಂದರೆ 1ರಿಂದ 5ನೇ ತರಗತಿ ತನಕ ಕೂಡ 13 ಜನ ಮಕ್ಕಳು ಇರುವಂಥದ್ದು. ಆದರೆ ಒಂದೇ ಒಂದು ಕೊಠಡಿ ಇರೋದ್ರಿಂದ ಇಲ್ಲಿನ ಶಿಕ್ಷಕರು ಕೂಡ ಮಕ್ಕಳನ್ನು ಒಂದೇ ಕೊಠಡಿಯಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಿರುವಂಥದ್ದು. ಅಂದರೆ 1ನೇ ಕ್ಲಾಸಿಗೆ ಮಾಡುವಂಥ ಪಾಠನ ಉಳಿದ 4 ತರಗತಿಯ ಮಕ್ಕಳು ಕೂಡ ಕೇಳುವಂಥದ್ದು. ಮತ್ತು 5ನೇ ಕ್ಲಾಸಿಗೆ ಮಾಡುವಂಥ ಪಾಠವನ್ನು ಕೂಡ ಉಳಿದ 4 ತರಗತಿ ಅಂದರೆ 1 to 4th ಮಕ್ಕಳು ಕೂಡ ಪಾಠ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಶಾಲೆ ಅಂದರೆ ಒಂದೇ ಒಂದು ಕೊಠಡಿಯ ಪಕ್ಕ ಮತ್ತೊಂದು ಶಾಲೆ ಇರುವಂಥದ್ದು. ಆ ಶಾಲೆಯಲ್ಲಿ ತುಂಬ ಕಂಬಳಿ ಹುಳ ಕಾಟ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಹಳೆ ಶಾಲೆ ಆಗಿರೋದ್ರಿಂದ ಸಾಕಷ್ಟು ಅಂದರೆ ಆ ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಸಣ್ಣ ಸಣ್ಣ ಮಕ್ಕಳುಗಳನ್ನು ಆ ಒಂದು ರೂಮ್ನಲ್ಲಿ ಕೂರ್ಸೋಕ್ಕೆ ಭಯ ಆಗ್ತಿರುವಂಥದ್ದು. ಹಾಗಾಗಿ ಒಂದೇ ಒಂದು ಚೆನ್ನಾಗಿರುವಂಥ ಒಂದು ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯ ಎಲ್ಲ ಮಕ್ಕಳನ್ನು ಸಹ ಕೂರಿಸ್ಕೊಂಡು ಪಾಠ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಬಗ್ಗೆ ಇಲ್ಲಿನ ಪೋಷಕರಾಗ್ಬೋದು ಮತ್ತು STMC ಅಧ್ಯಕ್ಷರುಗಳು, ಸದಸ್ಯರುಗಳು ಆಗ್ಬೋದು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಈವರೆಗೂ ಕೂಡ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಥವಾ BO ಅವರಾಗಲಿ ಯಾವುದೇ ರೀತಿಯಂಥ ಒಂದು ಕ್ರಮ ಕೈಗೊಳ್ಳದಲ್ಲೇ ಇರೋದ್ರಿಂದ ಇವತ್ತಿಗೂ ಕೂಡ ಮಕ್ಕಳು 1ರಿಂದ 5ನೇ ತರಗತಿಯವರೆಗೆ 13 ಜನ ಮಕ್ಕಳು ಕೂಡ ಒಂದೇ ಕೊಠಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಅಂದರೆ ಯಾವ ಪಾಠನ ಟೀಚರ್ಸ್ಗಳು ಕೂಡ ಯಾವ ಪಾಠನ ಯಾವ ಮಕ್ಕಳಿಗೆ ಮಾಡ್ತಾರೆ ಅನ್ನೋದು ಕೂಡ ಮಕ್ಕಳಿಗೂ ಕೂಡ ಅರ್ಥ ಆಗದಲ್ಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಮಳೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟೂ ಒಂದೇ ಸೆಕ್ಷನ್ ಒಂದೇ ಕೊಠಡಿಯಲ್ಲಿ ಕೂರಿಸ್ಕೊಂಡು ಪಾಠ ಮಾಡಬೇಕಾಗಿರುವಂಥದ್ದು. ಆದರೆ ಈಗ ಮಳೆ ಇಲ್ಲದಲೇ ಇರುವಂಥ ಕಾರಣದಿಂದಾಗಿ 1ರಿಂದ 4ನೇ ತರಗತಿಯ ಮಕ್ಕಳನ್ನು ಏನು ಕೊಠಡಿ ಒಳಗಡೆ ಕೂರಿಸುವಂಥದ್ದು. ಮತ್ತು 5ನೇ ಕ್ಲಾಸು 4 ಅಂದರೆ 5ನೇ ಕ್ಲಾಸ್ ಮಗುನ ಹೊರಗಡೆ ಕೂರಿಸ್ಕೊಂಡು ಅಂತಂದರೆ ಒಂದೊಂದು ತರಗತಿಯ ಮಕ್ಕಳನ್ನು ಒಂದೊಂದು ಬಾರಿ ಅಂದರೆ ಕೊಠಡಿಯಿಂದ ಹೊರಗಡೆ ಅಂತಂದರೆ ಬಯಲು ಪ್ರದೇಶದಲ್ಲಿ ಅಂದರೆ ಏನು ಕಟ್ಟಡ ಏನಿದೆ ಆ ಕಟ್ಟಡದ ಹೊರಭಾಗದಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಈಗೇನು ಹೊರಗಡೆ ನೋಡ್ತಾ ಇದ್ದೀವಿ, ಈ ಮಕ್ಕಳು 4ನೇ ಕ್ಲಾಸು ಮತ್ತು 5ನೇ ಕ್ಲಾಸ್ ಮಕ್ಕಳು. ಈ 3 ಜನ ಮಕ್ಕಳನ್ನ 1ರಿಂದ 3ನೇ ತರಗತಿಯಲ್ಲಿ ಇರುವಂಥ ಮಕ್ಕಳನ್ನ ಕೊಠಡಿಯ ಒಳಗಡೆ ಕೂರಿಸಿರುವಂಥದ್ದು. ಈಗ 4 ಮತ್ತು 5ನೇ ತರಗತಿಯ ಮಕ್ಕಳನ್ನ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡ್ತಿರುವಂಥದ್ದು. ಇದು ನಿರಂತರವಾಗಿರುವಂಥದ್ದು. ಈ ಬಗ್ಗೆ ಸಾಕಷ್ಟು ಸಂಬಂಧಪಟ್ಟವ್ರ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಈವರೆಗೂ ಏನು ಗಮನ ಹರಿಸಿಲ್ಲ. ಈ ಬಗ್ಗೆ ಒಂದು ಪುಟ್ಟ ಮಗು ಕೂಡ ನಮ್ಮ ಜೊತೆ ಇದ್ದಾನೆ. ಆ ಮಗುನು ಕೂಡ ಮಾತಾಡ್ಸೋಣ. ನೀನು ಹೆಸರೇನಮ್ಮ? ಮನ್ವಿತಾ. ನೀನು ಯಾಕೆ ಇಲ್ಲಿ ಹೊರಗಡೆ ಕೂತಿದ್ಯಾ? ಯಾಕಂದರೆ ಸ್ಕೂಲ್ ಅದು ಬಿದ್ದು ಹೋಗಿದೆ ಅರ್ಧ. ಇಲ್ಲಿ 2 ಟೀಚರ್ಗಳು ಇಬ್ಬರು ಇದ್ದಾರೆ. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ಅದಕ್ಕೆ 4ನೇ ಕ್ಲಾಸವರೆಗೆ ಹೇಳ್ಕೊಡ್ಬೇಕು, 5ನೇ ಕ್ಲಾಸವರೆಗೆ ಹೇಳ್ಕೊಡ್ಬೇಕು. ನಮಗೆ ತುಂಬ ಕಷ್ಟ ಆಗ್ತದೆ. ಇನ್ನೊಂದು ಶಾಲೆ ಕಟ್ಟಿಸ್ಕೊಡಿ. ಅಂದರೆ ಈಗ ಮಳೆ ಎಲ್ಲ ಬರ್ತಾ ಇರುತ್ತೆ, ತುಂಬ ಗಾಳಿ ಇರುತ್ತೆ, ಇಲ್ಲೆಲ್ಲ ಚಳಿ ಇರುತ್ತೆ. ಈಗ ನಿಮಗೆ ಹೊರಗಡೆ ಕೂರಕ್ಕೆ ಭಯ ಆಗಲ್ವಾ? ಇಲ್ಲಿ ಭಯ ಆಗುತ್ತೆ. ಆದರೆ ಮಳೆ ಬಂದಾಗ ನಮಗೆ ತುಂಬ ಹಿಂಸೆ ಆದಂಗೆ ಆಗುತ್ತೆ. ಒಳಗಡೆನೇ ಊಟ ಮಾಡಬೇಕು, ಒಳಗಡೆನೇ ಎಲ್ಲ ಹೇಳ್ಕೊಡ್ಬೇಕು. ಅದರಿಂದ ತೊಂದರೆ ಆಗುತ್ತೆ. ಅದಕ್ಕೆ ಇನ್ನೊಂದು ಶಾಲೆ ಕಟ್ಸ್ಕೊಡ್ಬೇಕು. ಇದು ಪುಟ್ಟ ಮಗು ಮಾತಾಡಿರುವಂಥದ್ದು. ಅಂತಂದರೆ ಇರೋದೊಂದು ಕಟ್ಟಡ, ಹೀಗಾದರೆ ಇನ್ನೊಂದು ಕಟ್ಟಡನೂ ಕೂಡ ನಮ್ಮ ಹಿಂಭಾಗದಲ್ಲಿ ಇರುವಂಥದ್ದು. ಆ ಕಟ್ಟಡದ ಪರಿಸ್ಥಿತಿ ನಾವು ನೋಡಿದ್ರೆ ಅದು ಈಗಾಗಲೇ ಸಂಪೂರ್ಣವಾಗಿ ಮೇಲ್ಛಾವಣಿ ಕೂಡ ಕುಸಿತಿರುವಂಥದ್ದು. ಅಂತಂದರೆ ಆ ಒಳಭಾಗದಲ್ಲಿ ಮೇಲ್ಭಾಗದಲ್ಲಿ ಹೀಗಿದೆ. ಅಂದರೆ ಮೇಲ್ಛಾವಣಿಯಲ್ಲೂ ಕೂಡ ನಾವು ನೋಡ್ಬೋದು ಅಂಚುಗಳು ಕೂಡ ಅಲ್ಲಲ್ಲೇ ಕೆಳಗಡೆ ಬಿದ್ದಿರುವಂಥದ್ದು. ಮತ್ತು ಒಳಭಾಗದಲ್ಲಿ ತುಂಬ ಹಳೆ ಶಾಲೆ ಆಗಿರೋದ್ರಿಂದ ಒಳಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಆ ಮೇಲ್ಛಾವಣಿ ಹಾಳಾಗಿರೋದ್ರಿಂದ ಅಲ್ಲಿ ಮಕ್ಕಳುಗಳನ್ನು ಅಂದರೆ ಪುಟ್ಟ ಮಕ್ಕಳಾಗಿರೋದ್ರಿಂದ ಮಕ್ಕಳನ್ನ ಅಲ್ಲಿ ಕೂರಿಸೋದಕ್ಕೂ ಕೂಡ ಆ ಪೋಷಕರು ಹಿಂದೆ ಮತ್ತು ಪೋಷಕರಾಗ್ಬೋದು ಅಥವಾ ಶಿಕ್ಷಕರಾಗ್ಬೋದು ಅವರು
ಕೂಡ ಭಯ ಇರೋದ್ರಿಂದ ಮಕ್ಕಳನ್ನ ಒಂದೇ ಒಂದು ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಕೂರಿಸ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿರುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಇನ್ನಾದರೂ ಆದಷ್ಟು ಬೇಗ ಈ ಶಾಲೆಗೆ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿಸ್ಕೊಡ್ಬೇಕು ಅಂತ ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.